ಒಂದು 2 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ರಿಮೈನಿಂಗ್ ಲೋನ್ ಮಾಡ್ಕೊಡ್ತೀನಿ. ಎಂಟೈರ್ ಕರ್ನಾಟಕ ಲೋನ್ ಆಪ್ಷನ್ ಇದೆ. ಆದಷ್ಟು ಬೇಗ ಬನ್ನಿ, ಒಂದು ಒಳ್ಳೆ ಪ್ರೈಸ್ ಕ್ಲೋಸ್ ಮಾಡ್ಕೊಡ್ತೀನಿ. ನಮ್ಮ ಕಾಸ್ಟ್ ಪಾಯಿಂಟ್ ಅಲ್ಲಿ ಫಸ್ಟ್ ಆಫ್ ಆಲ್ ನಾವು ಮೇಂಟೈನ್ ಮಾಡೋದು ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ಒಂದು ರೆನಾಲ್ಡ್ ಡಸ್ಟರ್ ಟಾಪ್ ಇನ್ ಮಾಡಲು, ಕಮ್ಮಿ ಲೆಸ್ ಡ್ರಿವನ್ ವೆಹಿಕಲ್ ಅಂತಾನೆ ಹೇಳ್ಬೋದು. 2012 ಮಾಡಲು, ಸಿಂಗಲ್ ಓನರ್, ಕೇವಲ 50,000 ಕಿಲೋಮೀಟರ್ ಅಷ್ಟು ಓಡಿಲ್ಲ, 48,000 ನನ್ನ ಪ್ರಕಾರ ಓಡಿದೆ. ಒಂದು ಮೈಲೇಜ್ ವೆಹಿಕಲ್, ಒಂದು ಮಾಡಲ್ ವೆಹಿಕಲ್, ಅದು ಡೀಸೆಲ್ ವೆಹಿಕಲ್ ನೋಡ್ತಿದ್ರೆ ಒಂದು ಈಕೋ ಸ್ಪೋರ್ಟ್ಸ್ ಟೈಟಾನಿಯಂ ಪ್ಲೇಸ್. ಈ ವೆಹಿಕಲ್ ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. 2020 ಮಾಡಲ್ ಆಗಿರುತ್ತೆ, ಒಂದು 50,000 ಕಿಲೋಮೀಟರ್ ಓಡಿರೋದು, ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಪೆಟ್ರೋಲ್ ವೆಹಿಕಲ್, ತುಂಬಾ ಚೆನ್ನಾಗಿದೆ. ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಬಂದಿರೋದು ಇದು. ಯಾರಾದ್ರೂ ನೋಡ್ತಿದ್ರೆ ಈ ವೆಹಿಕಲ್ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಪ್ರವೀಣ್. ಇದು ಡೀಟೇಲ್ಸ್ ನಿಮ್ಗೆ ಹೇಳ್ಬೇಕಂದ್ರೆ 2012 ಮಾಡಲು, ಸಿಂಗಲ್ ಓನರ್, ಪೆಟ್ರೋಲ್ ಅಲ್ಲಿ ಆಗಿರುತ್ತೆ ವೆಹಿಕಲ್. ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ. ಸಿಂಗಲ್ ಓನರ್ ಅಲ್ಲಿ ಡಿಸೈರ್ ತಗೊಂಡಿದ್ದೀನಿ ಪ್ರವೀಣ್. ಅಂದ್ರೆ ಎಲ್ಲಾ ಬಜೆಟ್ ಅಲ್ಲಿ ನಮ್ ಕಾಸ್ಟ್ ಪಾಯಿಂಟ್ ಅಲ್ಲಿ ಅವೈಲೇಬಲ್ ಇದೆ. ಇದ್ರ ಡೀಟೇಲ್ಸ್ ಹೇಳ್ಬೇಕಂದ್ರೆ 2013-14 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್, ಅದು ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ಸಿಗುತ್ತೆ. ತುಂಬಾ ಜನ ವಿಡಿಯೋದಲ್ಲಿ ಕಮೆಂಟ್ಸ್ ಮಾಡ್ತಾ ಇರ್ತೀರಾ, ಇಷ್ಟು ಕಮ್ಮಿಗಿದೆ ಅಷ್ಟು ಕಮ್ಮಿಗಿದೆ. ಬಟ್ ದಯವಿಟ್ಟು ಮುಂದೆ ಬಂದು ನಿಮ್ಗೆ ಗಾಡಿ ಕಂಡೀಷನ್ಸ್ ನೋಡಿ. ಕಂಡೀಷನ್ಸ್ ಇಂಪಾರ್ಟೆಂಟ್. ಕಮ್ಮಿ ತುಂಬಾ ಕಡೆ ಸಿಗುತ್ತೆ, ಯಾಕಂದ್ರೆ ದುಡ್ಡು ಹಾಕಿರ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರ್ಬೇಕು. 1000 ಕಿಲೋಮೀಟರ್ ಓಡಿರೋದು, ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಫ್ರೆಶ್ 4 ಹೊಸ ಟೈರ್ ಕಸ್ಟಮರ್ ಹೇಳ್ಬಿಟ್ಟು ನಾವೇ GK ಅಲ್ಲಿ ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ವಿ. ಒಂದು 50 ಬಜೆಟ್ ಅಲ್ಲಿ XUV, ಯಾಕಂದ್ರೆ ಎಲ್ರಿಗೂ ಒಂದು ಆಸೆ, ಮನೆ ಮುಂದೆ ಒಂದು ಗಾಡಿ ನಿಲ್ಸ್ಬೇಕಂತ ತುಂಬಾ ಆಸೆ ಇರುತ್ತೆ. ಸೊ ಅವ್ರಿಗೋಸ್ಕರ ನಾನು ಒಂದು ವೆಲ್ ಮೇಂಟೈನ್ಡ್ XUV 500 ಲೋ ಬಜೆಟ್ ಅಲ್ಲಿ ತಗೊಂಡಿದ್ದೇನೆ. ಇದ್ರ ಡೀಟೇಲ್ಸ್ ಹೇಳ್ಬೇಕಂದ್ರೆ 2012 ಮಾಡಲು, W8 ವೇರಿಯಂಟ್, ಸೆಕೆಂಡ್ ಓನರ್, ಫ್ರೆಶ್ 1 ಇಯರ್ ಕಂಪ್ಲೀಟ್ ಇನ್ಶೂರೆನ್ಸ್ ಸಮೇತ ಸಿಗ್ತದೆ. 17 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್, W6 ವೇರಿಯಂಟ್, ಆಫ್ಟರ್ ಮಾರ್ಕೆಟ್. ನಿಮ್ಗೆ ಅಲೋವಿಲ್ಸ್ ಬ್ರ್ಯಾಂಡ್ ನ್ಯೂ ಅಲೋವಿಲ್ಸ್ ಹಾಕಿದ್ದಾರೆ. ಒಂದು ವೆಲ್ ಮೇಂಟೈನ್ಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅದು ಸಿಂಗಲ್ ಓನರ್, ರಿಪ್ಲೇಸ್ಮೆಂಟ್ಸ್. ಯಾರಾದ್ರೂ ಒಂದು ಎಂಡೋವರ್ 4x4 3.2 ಲೀಟರ್ ವೆಹಿಕಲ್ ನೋಡ್ತಿದ್ರೆ ಈ ವೆಹಿಕಲ್ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. XUVs ಸುಮಾರು ಒಂದು 15 ವೆಹಿಕಲ್ಸ್ ಇದೆ ಅಂತಾನೆ ಹೇಳ್ಬೋದು. ಸೊ ನಾ ಯಾರಿಗಾದ್ರೂ ಆಟೋಮೆಟಿಕ್ ಬೇಕಾ ಆಟೋಮೆಟಿಕ್ ಇದೆ, ಮ್ಯಾನ್ಯುಯಲ್ ಬೇಕಾ ಮ್ಯಾನ್ಯುಯಲ್ ಇದೆ. ಸೊ ಮ್ಯಾನ್ಯುಯಲ್ ಡೀಟೇಲ್ಸ್ ಹೇಳ್ಬೇಕಂದ್ರೆ ಒಂದು ತುಂಬಾ ಡಿಫ್ರೆಂಟ್ ವಿಡಿಯೋ ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ. ಎಲ್ಲ XUV ಸೆಗ್ಮೆಂಟ್ಸ್ ಅಲ್ಲಿ ತಗೊಂಡಿದ್ದೀನಿ ನಮ್ಮ ಇನ್ಸ್ಟಾಗ್ರಾಮ್ ಫ್ಯಾಮಿಲಿಗೆ. ಇದ್ರ ಡೀಟೇಲ್ಸ್ ಹೇಳ್ಬೇಕಂದ್ರೆ 2016 ಮಾಡಲ್ ಆಗಿರುತ್ತೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಬರೀ 42,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಡ್ರೈವನ್ ಆಗಿರೋದು, ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ವೆಹಿಕಲ್ ಕಂಡೀಷನ್. ಕಂಪ್ಲೀಟ್ ಬಾಡಿ ಲೈನ್ ಪ್ರೊಫೈಲ್ ಕೂಡ ತೋರಿಸಬಹುದು ನೀವು. 2 lakh rupees ಡೌನ್ ಪೇಮೆಂಟ್ ಮಾಡಲಿ, ರಿಮೈನಿಂಗ್ ಲೋಡ್ ಮಾಡ್ಕೊಡ್ತೀನಿ. ಇರೋದು ವಿಷಯನೇ. ಸೊ ಲೊಕೇಶನ್ ಒಂದ್ಸಲ ಹೇಳ್ಬಿಡ್ತೀನಿ. BTM ಸೆಕೆಂಡ್ ಸ್ಟೇಜ್ ಅಲ್ಲಿ ಬರುತ್ತೆ, ಅದು ಲೇಕ್ ರೋಡ್ ಅಲ್ಲಿ ಬರುತ್ತೆ. ಯಾರಾದ್ರೂ ಲೊಕೇಶನ್ ಕನ್ಫ್ಯೂಸ್ ಆಗ್ತಿದ್ರೆ ದಯಮಾಡಿ ನಂಗೆ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳ್ಸಿ ಕೇಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಹಾಕಿರ್ತೀರ ಲೊಕೇಶನ್, ಇಮಿಡಿಯೇಟ್ ಕಾಸ್ಟ್ ಪಾಯಿಂಟ್ BTM ಅಲ್ಲಿ ನೀವು ಲೊಕೇಟ್ ಹಾಕ್ಬಿಡ್ತೀರಾ. ಅಷ್ಟೊಂದು 5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಲಿ, ರಿಮೈನಿಂಗ್ ಲೋಡ್ ಮಾಡ್ಕೊಡ್ತೀನಿ ಪ್ರವೀಣ್. ಸರ್ ಕಾಸ್ಟ್ ಪಾಯಿಂಟ್ ಅಲ್ಲಿ ಎಲ್ಲ SUV ಸೆಗ್ಮೆಂಟ್ ಬೇರೆ ಅಂತ ತರಿಸಿದ್ರೆ ಹೇಳಿ ಸರ್ ಡೀಟೇಲ್ಸ್. ಅದು ಪ್ರವೀಣ್, ಈ ಸಲ ಒಂದು ತುಂಬಾ ಡಿಫ್ರೆಂಟ್ ವಿಡಿಯೋ ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ. ಎಲ್ಲ XUV ಸೆಗ್ಮೆಂಟ್ಸ್ ಅಲ್ಲಿ ತಗೊಂಡಿದ್ದೀನಿ ನಮ್ಮ ಇನ್ಸ್ಟಾಗ್ರಾಮ್ ಫ್ಯಾಮಿಲಿಗೆ. ಇದ್ರ ಡೀಟೇಲ್ಸ್ ಹೇಳ್ಬೇಕಂದ್ರೆ 2016 ಮಾಡಲ್ ಆಗಿರುತ್ತೆ, ಆಟೋಮೆಟಿಕ್ ಟ್ರಾನ್ಸ್ಮಿಷನ್, ಬರೀ 42,000 ಕಿಲೋಮೀಟರ್ ವಿತ್ ಸರ್ವಿಸ್ ರೆಕಾರ್ಡ್ ಡ್ರೈವನ್ ಆಗಿರೋದು, ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ ವೆಹಿಕಲ್ ಕಂಡೀಷನ್. ಕಂಪ್ಲೀಟ್ ಬಾಡಿ ಲೈನ್ ಪ್ರೊಫೈಲ್ ಕೂಡ ತೋರಿಸಬಹುದು ನೀವು. ಒಂದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾಕಂದ್ರೆ ಈ ಟೇಸ್ಟ್ ಮಾಡಲ್ ಇಡೀ ಬೆಂಗಳೂರು ಹುಡುಕಿದ್ರು ಈ ಟೇಸ್ಟ್ ಅಲ್ಲಿ ಸಿಗಲ್ಲ, ಅಷ್ಟು ನೀಟ್ ಆಗಿದೆ ವೆಹಿಕಲ್ ಕಂಡೀಷನ್ ಇದು. ಓಕೆ, ಸೊ ಬ್ಯಾಕ್ ಪ್ರೊಫೈಲ್ ಎಲ್ಲ ನೋಡ್ಕೊಬಹುದು. ಯಾರಾದ್ರೂ ಒಂದು W10 ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ನೋಡ್ತಿದ್ದಾರೆ, ಈ ವೆಹಿಕಲ್ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಪ್ರವೀಣ್. ಓಕೆ, ಸೊ ಇಂಟೀರಿಯರ್ ಎಕ್ಸ್ಟೀರಿಯರ್ಸ್ ಎಲ್ಲ ಕ್ಲೀನ್ ಆಗಿ ನೋಡ್ತಿರ್ಬೋದು, ಅಷ್ಟು ಕ್ಲೀನ್, ತುಂಬಾ ನೀಟ್ ಆಗಿ ಕ್ಲೀನ್ ಇದೆ. ಯಾವುದು ಕೂಡ ರೆಫ್ಯೂಸ್ ಆಗಿರೋದು ಏನಿಲ್ಲ, ಎಲ್ಲೂ ಡ್ಯಾಮೇಜಸ್ ಏನಿಲ್ಲ. ಒಂದಿಲ್ಲ ಶೋರೂಮ್ ಸೀಟ್ ಕವರ್ಸ್ ಇಲ್ಲಿದೆ. ತುಂಬಾ ಈ ಟೇಸ್ಟ್ ಅಲ್ಲಿ ಸಿಗ್ಬೇಕಂದ್ರೆ ತುಂಬಾ ರೇರು, ಯಾಕಂದ್ರೆ ಜಾಸ್ತಿ ಡಿಲೇ ಮಾಡೋದು ಬೇಡ, ಆದಷ್ಟು ಬೇಗ ಬರ್ಲಿ, ಒಂದು ಒಳ್ಳೆ ಪ್ರೈಸ್ ಕ್ಲೋಸ್ ಮಾಡ್ಕೊಡ್ತೀನಿ. ಆಟೋಮೆಟಿಕ್ ವೆಹಿಕಲ್ ಏನು ಸರ್ಪ್ರೈಸಿಂಗ್ ಹೇಳ್ತಾರೆ, ತುಂಬಾ ರೀಸನಬಲ್ ತಗೊಂಡಿದ್ದೀನಿ. ಯಾಕಂದ್ರೆ ಎಲ್ಲಾ ಕಡೆ ಗಾಡಿಗಳು ಸಿಗತ್ತೆ ಅಂತ ಹೇಳ್ಬಿಟ್ಟು ಈ ಗಾಡಿ ರೇಟ್ ಜಾಸ್ತಿ, ಆ ರೇಟ್ ಕಮ್ಮಿ ಅಂತಲ್ಲ, ಬಟ್ ಕ್ವಾಲಿಟಿ ಇಂಪಾರ್ಟೆಂಟ್. ಈ ವೆಹಿಕಲ್ ಈ ತರ ಟೇಸ್ಟ್ ಸಿಗೋದು ಇಂಪಾರ್ಟೆಂಟ್. ಇದ್ರ ಪ್ರೈಸ್ ಹೇಳ್ಬೇಕಂದ್ರೆ 11,50,000 ಹೇಳ್ತಿದೀವಿ. ಫೈನಲ್ ಆನ್ ಟೇಬಲ್ ಒಂದು ಸಪೋರ್ಟ್ ಮಾಡಲಿ, ಒಂದು 11 ಲಕ್ಷ ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ. ಸರ್ ಲೋನ್ ಆಪ್ಷನ್ ನೋಡಿದ್ರೆ ಇದಕ್ಕೆ ಸರ್ ಒಂದು 2 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಿ, ರಿಮೈನಿಂಗ್ ಲೋನ್ ಮಾಡ್ಕೊಡ್ತೀನಿ. ಎಂಟೈರ್ ಕರ್ನಾಟಕ ಲೋನ್ ಆಪ್ಷನ್ ಇದೆ. ಆದಷ್ಟು ಬೇಗ ಬನ್ನಿ, ಒಂದು ಒಳ್ಳೆ ಪ್ರೈಸ್ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, ಮಹೇಂದ್ರ XUV W10 ಬೇಡ ಅಂದ್ರೆ ನಿಮಗೆ ಎಂಡೋವರ್ ತಗೊಂಡ್ಬಂದಿದ್ದೀನಿ. ಇದು ಒಂದು 2018 ಮಾಡಲು, 3.2 ಲೀಟರ್ 4x4 ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ, ಅದು ಸಿಂಗಲ್ ಓನರ್, ಕಂಪ್ಲೀಟ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಟಾಪ್ ಇನ್ ಮಾಡಲು, ಫುಲ್ಲಿ ಪ್ಯಾರಾರಾಮಿಕ್ ಸನ್ರೂಫ್ ಸಮೇತ ಬರುತ್ತೆ. ಒಂದು 4x4 ಯಾರಾದ್ರೂ ಆಫ್ ರೋಡಿಂಗ್ ವೆಹಿಕಲ್ ನೋಡ್ತಿದ್ರೆ ವೆಹಿಕಲ್ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಪ್ರವೀಣ್. ಓಕೆ, ಗಾಡಿ ಕೂಡ ನೋಡ್ಬೋದು. ಅದು 4x4 ಅಲ್ಲ? ಹೌದು, 4x4 ಸಿಂಗಲ್ ಓನರ್, 70,000 ವಿತ್ ಸರ್ವಿಸ್ ರೆಕಾರ್ಡ್ ಡ್ರೈವನ್ ಆಗಿದೆ ಪ್ರವೀಣ್. ಸೊ ರೇಟ್ ಸೀಟ್ಸ್ ಕೂಡ ನೋಡ್ಬೋದು, ಎಷ್ಟು ಕ್ಲೀನ್ ಕೂಡ ಮೇಂಟೈನ್ ಮಾಡಿದೆ. ಶೋರೂಮ್ ರೆಕಾರ್ಡ್ ಸಮೇತ ಸಿಗ್ಬೋದು, ಎಲ್ಲ ಸರ್ವಿಸ್ ಹಿಸ್ಟ್ರಿ ಸಮೇತ ಕೊಡ್ತೀನಿ. 0 ರಿಪ್ಲೇಸ್ಮೆಂಟ್ಸ್. ಯಾರಾದ್ರೂ ಒಂದು ಎಂಡೋವರ್ 4x4 3.2 ಲೀಟರ್ ವೆಹಿಕಲ್ ನೋಡ್ತಿದ್ರೆ ಈ ವೆಹಿಕಲ್ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀವಿ. ಪ್ರೈಸಿಂಗ್ ಇದಕ್ಕೆ ಇದ್ರ ಫೈನಲ್ ಪ್ರೈಸ್ ಅಂತ ಹೇಳ್ಬಿಡ್ತೀನಿ, ಒಂದು 27 lakh ಫೈನಲ್ ಮಾಡ್ಕೊಡ್ತೀನಿ. ಇದು ಜಸ್ಟ್ ಒಂದು 5 ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡಲಿ, ರಿಮೈನಿಂಗ್ ಲೋನ್ ಮಾಡ್ಕೊಡ್ತೀನಿ ಪ್ರವೀಣ್. ಓಕೆ, ಜಸ್ಟ್ 5 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಎಂಡೋವರ್ ಸಿಗ್ತದೆ. ಅದು ಕೂಡ 4x4 ನಿಮಗೆ ಆಟೋಮೆಟಿಕ್ ಸಿಗ್ತಿರೋದು.
ಸೊ ಅದ್ರಲ್ಲಿ ನಿಮಗೆ ಇನ್ನ ಎಕ್ಸಿವಿಸ್ ನೋಡ್ತಾ ಇದೆ, ಎಕ್ಸಿವಿಸ್ ಇನ್ನೂ ಎಕ್ಸಿವಿಸ್ ಸುಮಾರು ಒಂದು 15 ವೆಹಿಕಲ್ಸ್ ಇದೆ ಅಂತಾನೆ ಹೇಳ್ಬೋದು. ಸೊ ನಾ ಯಾರಿಗಾದ್ರೂ ಆಟೋಮೆಟಿಕ್ ಬೇಕಾ ಆಟೋಮೆಟಿಕ್ ಇದೆ, ಮ್ಯಾನ್ಯುಯಲ್ ಬೇಕಾ ಮ್ಯಾನ್ಯುಯಲ್ ಇದೆ. ಸೊ ಮ್ಯಾನ್ಯುಯಲ್ ಡೀಟೇಲ್ಸ್ ಹೇಳ್ಬೇಕಂದ್ರೆ 2017 ಮಾಡಲ್ ಆಗಿ 16 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಸಿಂಗಲ್ ಓನರ್ ವೆಹಿಕಲ್, ಅದು ಕೂಡ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ. ಒಂದು W10 ಟಾಪ್ ಇನ್ ವೇರಿಯಂಟ್ ಪ್ರವೀಣ್ ಇದು. ಓಕೆ, ಸೊ W10 ಮ್ಯಾನ್ಯುಯಲ್ ವೇರಿಯಂಟ್ ಅದು ಕೂಡ ನೋಡ್ಬೋದು. ನಿಮ್ಗೆ ಆಟೋಮೆಟಿಕ್ ತೋರಿಸಿದ್ರೆ ಇವಾಗ ಮ್ಯಾನ್ಯುಯಲ್ ನೋಡ್ತಿದ್ರೆ ಅದು ಕೂಡ ನೋಡ್ಬೋದು. ಒಳ್ಳೆ ಫ್ಯಾನ್ಸಿ ನಂಬರ್ ಸಮೇತ ಪ್ರೊವೈಡ್ ಮಾಡ್ತಿರೋದು. ಹೌದು ಸರ್. ರೆಕಾರ್ಡ್ ಕಿಲೋಮೀಟರ್ ಸ್ಟೋರಿ ಸರ್ ರೆಕಾರ್ಡೆಡ್ ಇದು 89,000 ವಿತ್ ಸರ್ವಿಸ್ ರೆಕಾರ್ಡ್. ಇಂಟೀರಿಯರ್ ನೋಡಿದ್ರೆ ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್, ಒಂದು ಎಕ್ಸಲೆಂಟ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಒಂದು XUV 500 ನೋಡ್ತಾ ಇದ್ರೆ ಕಾಸ್ಟ್ ಪಾಯಿಂಟ್ ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ಪ್ರವೀಣ್. ಓಕೆ, ಸೊ ಎಲ್ಲ SUV ಸೆಗ್ಮೆಂಟ್ ಅಲ್ಲಿ ನೋಡ್ತಾರೆ. ನಿಮಗೆ XUV ನೋಡಿದ್ರೆ ಆಪ್ಷನಲ್ ಬೇಜಾನ್ ಇದೆ. ಸೊ ಇದಕ್ಕೆ ಪ್ರೈಸಿಂಗ್ ಏನು ಹೇಳ್ತಾರೆ ಸರ್? ಇದಕ್ಕೆ ತುಂಬಾ ರೀಸನಬಲ್ ಪ್ರೈಸ್ ಇದೆ. ಇದು ಕೂಡ ನಿಮಗೆ ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ, ಒಂದು 10.5 ಲಕ್ಷ ಫೈನಲ್ ಮಾಡ್ಕೊಡ್ತಿದ್ದೀನಿ. 1,50,000 ಇದಕ್ಕೆ ಜಸ್ಟ್ 2 lakh rupees ಡೌನ್ ಪೇಮೆಂಟ್ ಮಾಡಲಿ, ರಿಮೈನಿಂಗ್ ಲೋನ್ ಮಾಡ್ಕೊಡ್ತೀನಿ. ಸೊ ರಿಮೈನಿಂಗ್ ಆರಾಮಾಗಿ ಲೋನ್ ಆಗಿಬಿಡುತ್ತೆ. 2 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಈ ವೆಹಿಕಲ್ ಕೂಡ ಪ್ರೊವೈಡ್ ಮಾಡ್ತಿದ್ದಾರೆ. ಸರ್ ಇನ್ನೊಂದು ವೆಹಿಕಲ್ ಕೂಡ ಇದೆ W10. ಸರ್ ಇನ್ನೊಂದು W10 ವೇರಿಯಂಟ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ 2017 ಮಾಡಲು, ಸಿಂಗಲ್ ಓನರು, ಕೇವಲ 52,000 ಕಿಲೋಮೀಟರ್ ಓಡಿರೋದು. ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ XUV 500 ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಅಲ್ಲಿ ಸಿಂಗಲ್ ಓನರ್ ವೆಹಿಕಲ್ ತೊಗೊಂಡಿದ್ದೀನಿ ಪ್ರವೀಣ್. ಓಕೆ, ಇದು ಕೂಡ ಆಟೋಮೆಟಿಕ್ ನಿಮಗೆ ಹೌದು. ಸೊ ಎಷ್ಟಿದೆ ಸರ್ ಆಟೋಮೆಟಿಕ್ ಅಲ್ಲಿ ನೋಡ್ತಾರೆ? ಸುಮಾರು ಒಂದು 5 ರಿಂದ 6 ವೆಹಿಕಲ್ಸ್ ಅವೈಲೇಬಲ್ ಇದೆ ಸರ್. ಓಕೆ, ನೋಡ್ಬೋದು. ಇದು ಕೂಡ ಲೆಸ್ ಡಿವನ್ ವೆಹಿಕಲ್, ಅದು ಕೂಡ ಶೋರೂಮ್ ಇಂದ ರೆಕಾರ್ಡ್ಸ್. ಹೌದು, ಕಂಪ್ಲೀಟ್ ಸರ್ವಿಸ್ ರೆಕಾರ್ಡ್ ಸಮೇತ ಕೊಡ್ತಿದ್ದೀನಿ. ಮೀಟರ್ ಟ್ಯಾಂಪರಿಂಗ್, ಯಾವ್ದು ರೀಪ್ಲೇಸ್ಮೆಂಟ್ಸ್ ಅಂತ ಏನಿರಲ್ಲ. ತುಂಬಾ ಚೆನ್ನಾಗಿರುತ್ತೆ. ತುಂಬಾ ಅಂದ್ರೆ ತುಂಬಾ ವೆಲ್ ಮೇಂಟೈನ್ ಆಗಿರುತ್ತೆ XUV 500 ಇದೆಲ್ಲ. ಓಕೆ, ಸೊ ಏನು ಹೇಳ್ತಾರೆ ಪ್ರೈಸಿಂಗ್ ಇದಕ್ಕೆ? ಇದ್ರದ್ದು ಫೈನಲ್ ಪ್ರೈಸ್ ಅಂತ ಹೇಳ್ಬಿಡ್ತೀನಿ, 11 lakh ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ. 2017 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಪ್ರವೀಣ್. ಓಕೆ, ಅದು ಕೂಡ ಸಿಂಗಲ್ ಓನರ್ಶಿಪ್ 11 lakhs ಹೇಳ್ತಾರೆ. ಸ್ವಲ್ಪ ಸ್ಟ್ರೈಟ್ಲಿ ಏನಾಗ್ಬೋದು ಸರ್ ಇದು? ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಲಿ, ಒಂದು ಒಳ್ಳೆ ಪ್ರೈಸ್ ಕ್ಲೋಸ್ ಮಾಡ್ಕೊಡ್ತೀನಿ ಪ್ರವೀಣ್. ಇದು ಕೂಡ ನೋಡಬಹುದು. ಹಾಗೆ ಇನ್ನೊಂದು ಕಲರ್ ಆಪ್ಷನ್ ನೋಡ್ತೀರಿ, ಇನ್ನೊಂದು ವೆಹಿಕಲ್ ಕೂಡ ಇದೆ W10. W10 ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಅಲ್ಲಿ 2017 ಮಾಡಲು, ಸಿಂಗಲ್ ಓನರ್, ಕೇವಲ 58,000 ಕಿಲೋಮೀಟರ್ ಓಡಿರೋದು. ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಫ್ರೆಶ್ 4 ಹೊಸ ಟೈರ್ ಕಸ್ಟಮರ್ ಹೇಳ್ಬಿಟ್ಟು ನಾವೇ GK ಅಲ್ಲಿ ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ವಿ. ಒಂದು 50,000 ಕಿಲೋಮೀಟರ್ ಕೂಡ 50 ಕಿಲೋಮೀಟರ್ ಕೂಡ ಓಡಿಲ್ಲ, ಅಷ್ಟು ಚೆನ್ನಾಗಿದೆ. ಓಕೆ, 50 ಕಿಲೋಮೀಟರ್ ಕೂಡ ಓಡಿಲ್ಲ. ಹೌದು, ಬ್ರ್ಯಾಂಡ್ ನ್ಯೂ ರಿಪ್ಲೇಸ್ಮೆಂಟ್ ಟೈರ್ ಕೂಡ ಚೇಂಜ್ ಮಾಡಿದ್ದಾರೆ. ಇದು ಕೂಡ ನೋಡ್ಬೋದು. ಇದು ಮ್ಯಾನ್ಯುಯಲ್ ಅಲ್ಲ ಸರ್? ಇದು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಪ್ರವೀಣ್ ಇದು. ಓಕೆ, ಸೊ ಸನ್ ರೂಫ್, ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, W10 ಅಂದ್ರೆ ಫುಲ್ಲಿ ಲೋಡೆಡ್. ನಿಮ್ಗೆ ಅದು ಕಂಪ್ಲೀಟ್ ಆಗಿ ನೋಡ್ತೀವಿ. ಕಲರ್ ಆಪ್ಷನ್ ನೋಡ್ತಾರೆ. ನನ್ನ ಹತ್ರ ವೈಟ್ ಕಲರ್ಸ್ ಇದೆ, ಸಿಲ್ವರ್ ಕಲರ್ ಇದೆ, ಎಲ್ಲಾ ಕಲರ್ ಆಪ್ಷನ್ಸ್ ಇದೆ. ಇದ್ರ ಪ್ರೈಸ್ ಹೇಳ್ಬೇಕಂದ್ರೆ ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ, 10.5 ಲಕ್ಷ ಫೈನಲ್ ಮಾಡ್ಕೊಡ್ತಿದ್ದೀನಿ. ಚಾಲೆಂಜ್ ಪ್ರೈಸ್ ಈ ಟೆಸ್ಟ್ ಗಾಡಿ ಯಾರು ಕೊಟ್ಟಿರಲ್ಲ. ಫೈನಲ್ 10,50,000 ಫೈನಲ್ ಮಾಡ್ಕೊಡ್ತಿದ್ದೀನಿ ಪ್ರವೀಣ್. ಓಕೆ, 10,50,000ಕ್ಕೆ ಫೈನಲೈಸ್ ಆಗೋಗುತ್ತೆ. ಸರ್ ಇನ್ನೊಂದು ಕಲರ್, ಇನ್ನೊಂದು ಆಪ್ಷನ್ ಇದೆ ಸರ್. ಇದು ಒಂದು ಯಾರಾದ್ರೂ ಒಂದು ಕಮ್ಮಿ ಬಜೆಟ್ ಅಲ್ಲಿ ಮಾಡಲ್ ವೆಹಿಕಲ್ ನೋಡ್ತಿದ್ರೆ ಈ ವೆಹಿಕಲ್ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇದ್ರ ಡೀಟೇಲ್ಸ್ ಹೇಳ್ಬೇಕಂದ್ರೆ 2017 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್, W6 ವೇರಿಯಂಟ್, ಆಫ್ಟರ್ ಮಾರ್ಕೆಟ್. ನಿಮ್ಗೆ ಅಲೋವಿಲ್ಸ್ ಬ್ರ್ಯಾಂಡ್ ನ್ಯೂ ಅಲೋವಿಲ್ಸ್ ಹಾಕಿದ್ದಾರೆ. ಒಂದು ವೆಲ್ ಮೇಂಟೈನ್ ವೆಹಿಕಲ್ ಅಂತಾನೆ ಹೇಳ್ಬೋದು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅದು ಸಿಂಗಲ್ ಓನರ್ ಈ ಟೆಸ್ಟ್ ಅಲ್ಲಿ ಸಿಗೋದು ತುಂಬಾ ರೇರ್ ಅಂತ ಹೇಳ್ಬೋದು ಪ್ರವೀಣ್. ಓಕೆ, ಸೊ ಸೀಟ್ ಕಂಡೀಷನ್ ಕೂಡ ನೋಡಬಹುದು. ಅದು ಕೂಡ W6 ಆಫ್ಟರ್ ಮಾರ್ಕೆಟ್ ಮ್ಯಾಗ್ ಪ್ರತಿಯೊಂದು ಇನ್ಸ್ಟಾಲೇಷನ್ ಕೂಡ ಆಗಿದೆ. W6 ಇಲ್ಲಿ ಏನು ಡಿಫರೆನ್ಸ್ ಬರಲ್ಲ, ಎಲ್ಲ ಫೀಚರ್ಸ್ ಬರುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಅಲೋವಿಲ್ಸ್ ಬರಲ್ಲ, ಆಫ್ಟರ್ ಮಾರ್ಕೆಟ್ ಬ್ರ್ಯಾಂಡ್ ನ್ಯೂ ಅಲೋವಿಲ್ಸ್ ಸಮೇತ ಹಾಕಿದ್ದಾರೆ ಪ್ರವೀಣ್. ಓಕೆ, ಸನ್ ರೂಫ್ ಒಂದು ಬರಲ್ಲ, ಇದಕ್ಕೆ ಒಳ್ಳೆ ಪ್ರೈಸ್ ಕೊಡ್ತಾ ಇದ್ದಾರೆ ಸರ್. ಹೇಳಿ ಸರ್, ಇದು ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ, ಒಂದು ಚಾಲೆಂಜಿಂಗ್ ಪ್ರೈಸ್ ಅಂತಾನೆ ಹೇಳ್ಬೋದು ಪ್ರವೀಣ್. ಇದ್ರ ಫೈನಲ್ ಪ್ರೈಸ್ 8,50,000 ಮಾಡ್ಕೊಡ್ತೀನಿ ಪ್ರವೀಣ್. 8,50,000 ಸ್ವಲ್ಪ ಸೇಟ್ಲಿ ಏನೋ ನೆಗೋಷಿಯಬಲ್ ಆಗೋದು ಸರ್? ಆಲ್ಮೋಸ್ಟ್ ಎಲ್ಲ ಕಮ್ಮಿ ಇದೆ, ಬಟ್ ಸ್ಟಿಲ್ ಕಸ್ಟಮರ್ ಯಾರಾದ್ರೂ ಬಂದು ಸಪೋರ್ಟ್ ಮಾಡಲಿ, ಕಸ್ಟಮರ್ ಹತ್ರ ಡಿಸ್ಕಸ್ ಮಾಡ್ಬಿಟ್ಟು ಒಂದು ಒಳ್ಳೆ ಪ್ರೈಸ್ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, ನೆಗೋಷಿಯಬಲ್ ಅಂತ ಹಾಗೆ ಆಗುತ್ತೆ. ವೆಹಿಕಲ್ ನೋಡಬಹುದು, ಗಾಡಿ ಕೂಡ ವೆಲ್ ಮೇಂಟೈನ್ ಆಗಿದೆ. ಸೊ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಮಾತ್ರ 200% ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಸ್. ಓಕೆ ಸರ್, ಇನ್ನೊಂದು ಲೋ ಬಜೆಟ್ ಅಲ್ಲಿ ಒಂದು ನೋಡ್ತೀವಿ. ಇನ್ನೊಂದು ಕಮ್ಮಿ ಬಜೆಟ್ ಅಲ್ಲಿ XUV ಯಾಕಂದ್ರೆ ಎಲ್ರಿಗೂ ಒಂದು ಆಸೆ, ಮನೆ ಮುಂದೆ ಒಂದು ಗಾಡಿ ನಿಲ್ಸ್ಬೇಕಂತ ತುಂಬಾ ಅಂತ ಆಸೆ ಇರುತ್ತೆ. ಸೊ ಅವ್ರಿಗೋಸ್ಕರ ನಾನು ಒಂದು ವೆಲ್ ಮೇಂಟೈನ್ಡ್ XUV 500 ಲೋ ಬಜೆಟ್ ಅಲ್ಲಿ ತಗೊಂಡಿದ್ದೇನೆ. ಇದ್ರ ಡೀಟೇಲ್ಸ್ ಹೇಳ್ಬೇಕಂದ್ರೆ 2012 ಮಾಡಲು, W8 ವೇರಿಯಂಟ್, ಸೆಕೆಂಡ್ ಓನರ್, ಫ್ರೆಶ್ 1 year ಕಂಪ್ಲೀಟ್ ಇನ್ಶೂರೆನ್ಸ್ ಸಮೇತ ಸಿಗ್ತಾ ಇದೆ. ಒಂದು ವೆಲ್ ಮೇಂಟೈನ್ XUV 500 ಕಮ್ಮಿ ಬಜೆಟ್ ಅಲ್ಲಿ ನೋಡ್ತಿದ್ರೆ ವೆಹಿಕಲ್ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಪ್ರವೀಣ್. ಓಕೆ, ಸೊ ಗಾಡಿ ಕೂಡ ನೋಡ್ಬೋದು, ಎಷ್ಟು ಕ್ಲೀನ್ ಆಗಿ ಕೂಡ ಮೇಂಟೈನ್ ಮಾಡೋದು. ಬ್ಲಾಕ್ ಬ್ಯೂಟಿ ಅನ್ಬೋದು ಈ ವೆಹಿಕಲ್ ಕೂಡ. ಸರ್ ಲೆಸ್ ಡಿವನ್ ಆಗಲಿ ಇದು? ಹೌದು ಸರ್, ಇದು ಕೂಡ ನಿಮ್ಗೆ ಒಂದು 85 to 90 ಬಿಲೋ ಓಡಿದೆ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಆಫ್ಟರ್ ಮಾರ್ಕೆಟ್ ಸ್ಕ್ರೀನ್ಸ್ ಕೂಡ ಹಾಕಿದ್ದಾರೆ ಹೆಡ್ ರೆಸ್ಟ್ ಅಲ್ಲಿ. ನಿಮಗೆ ಕಂಫರ್ಟಬಲ್ ಆಗಿ ಕೂತ್ಕೊಂಡು ಯಾವ್ದಾದ್ರು ಮೂವೀಸ್ ಏನಾದ್ರು ನೋಡ್ಬೇಕಂದ್ರೆ ಆರಾಮಾಗಿ ಕೂತ್ಕೊಂಡು ನೋಡಬಹುದು ಸರ್. ಓಕೆ, ಸೊ ಎಲ್ಲ ವರ್ಕಿಂಗ್ ಕಂಡೀಷನ್ ಇದೆ? ಎಲ್ಲ ವರ್ಕಿಂಗ್ ಕಂಡೀಷನ್ ಇದೆ. ಯಾಕಂದ್ರೆ ಸರ್ ಈ ಮಾಡಲ್ ಗಾಡಿ ಆಲ್ಮೋಸ್ಟ್ ರೆಸ್ಟಿಂಗ್ ಆಗೋಗಿರುತ್ತೆ. ಒಂದು ಪೀಸು ಕೂಡ ಯಾವ್ದು ರೆಸ್ಟಿಂಗ್ ಆಗಿರೋ ರೀಪೇಂಟೆಡ್ ಆಗಿರೋದು ವೆಹಿಕಲ್ ಅಲ್ಲ. ಯಾಕಂದ್ರೆ ನಮ್ ಕಾಸ್ಟ್ ಪಾಯಿಂಟ್ ಅಲ್ಲಿ ಫಸ್ಟ್ ಆಫ್ ಆಲ್ ನಾವು ಮೇಂಟೈನ್ ಮಾಡೋದು ಕ್ವಾಲಿಟಿ ಮೇಂಟೈನ್ ಮಾಡ್ತೀವಿ. ಸೊ ಇದ್ರ ಪ್ರೈಸ್ ಹೇಳ್ಬೇಕಂದ್ರೆ ಫೈನಲ್ ಪ್ರೈಸ್ 5,80,000 ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಪ್ರವೀಣ್. 5,80,000ಕ್ಕೆ ಫೈನಲ್ ಪ್ರೈಸ್ ಆಗೋದು. ಹೌದು, ಸೆಕೆಂಡ್ ಓನರ್ಶಿಪ್ ಅಲ್ಲ ಸರ್ ಇದು? ಸೆಕೆಂಡ್ ಓನರ್ 2012 ಮಾಡಲ್ ವೆಹಿಕಲ್. ಓಕೆ,
ಸರ್ ಇನ್ನೊಂದು W10 ಇನ್ನೊಂದು ಆಪ್ಷನ್ ಇನ್ನೊಂದು W10 ಇದು ಡೀಟೇಲ್ಸ್ ಹೇಳ್ಬೇಕಂದ್ರೆ 2017 ಮಾಡಲು ಪರ್ಪಲ್ ಕಲರ್ ಆಗಿರುತ್ತೆ, ಸೆಕೆಂಡ್ ಓನರ್, 1 lakh ವಿತ್ ಸರ್ವಿಸ್ ರೆಕಾರ್ಡ್ ಡ್ರಿವನ್ ಆಗಿದೆ. ಇದು ಕೂಡ ಒಂದು ರೀಸನಬಲ್ ಪ್ರೈಸ್ ಅಲ್ಲಿ ತಗೊಂಡಿದ್ದೀನಿ. ಅದು W10 ಟಾಪ್ ಎಂಡ್ ವೇರಿಯಂಟ್ ಅಂತಾನೆ ಹೇಳ್ಬೋದು. ಇಂಟೀರಿಯರ್ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ, ಯಾವ್ದೋ ಕೂಡ ರಫ್ ಯೂಸ್ ಎಂಟರ್ ಆಗಿರೋ ವೆಹಿಕಲ್ ಅಲ್ಲ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಕಮ್ಮಿ ಬಜೆಟ್ ಅಲ್ಲಿ ಟಾಪ್ ಎಂಡ್ ಮಾಡಲು XUV 500 ನೋಡ್ತಾ ಇದ್ರೆ ಈ ವೆಹಿಕಲ್ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಇದು ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ, 9.5 ಲಕ್ಷಕ್ಕೆ 9,50,000 ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ. ಓಕೆ, 9.5 ಲಕ್ಷಕ್ಕೆ ಫೈನಲೈಸ್ ಆಗೋಗುತ್ತೆ. ಸೊ ಇದಕ್ಕೆ ಲೋನ್ ಆಪ್ಷನ್ ನೋಡೋರು ಆರಾಮಾಗಿ ಲೋನ್ ಎಲ್ಲದಕ್ಕೂ ಲೋನ್ ಆಗುತ್ತೆ ಸರ್. ಓಕೆ ಸರ್, ಇನ್ನೂ ಒಂದು W10 ನಮ್ಮ ಇನ್ಸ್ಟಾಗ್ರಾಮ್ ಫ್ಯಾಮಿಲಿ ತಗೊಂಬಂದಿದ್ದೀನಿ ಅಂತ. ನಮ್ಮ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಫ್ಯಾಮಿಲಿ ಯಾರು ನೋಡ್ತಿದ್ರೆ ಅವ್ರಿಗೋಸ್ಕರ ಒಂದು ಒಳ್ಳೆ ಪ್ರೈಸಸ್ ಅಲ್ಲಿ XUV 500 ತಗೊಂಬಂದಿದ್ದೀನಿ. ಇದ್ರ ಡೀಟೇಲ್ಸ್ ಹೇಳ್ಬೇಕಂದ್ರೆ 2018 ಮಾಡಲ್ ಆಗಿರುತ್ತೆ, ಸಿಂಗಲ್ ಓನರ್, ಜಸ್ಟ್ 89,000 ವಿತ್ ಸರ್ವಿಸ್ ರೆಕಾರ್ಡ್ ರಿವನ್ ಆಗಿರೋ ವೆಹಿಕಲ್. ಅದು W10 ಟಾಪ್ ಎಂಡ್ ಮಾಡಲ್ ವೆಹಿಕಲ್ ಅಂತ ಹೇಳ್ಬೋದು ಪ್ರವೀಣ್ ಇದು. ಓಕೆ, ಗಾಡಿ ಕೂಡ ನೋಡ್ಬೋದು, ಎಷ್ಟು ಕೂಡ ವೆಲ್ ಮೇಂಟೈನ್ ಆಗಿದೆ. ಅದು ಕೂಡ ಬೆಂಗಳೂರು ಲೋಕಲ್ ಪಾಸಿಂಗು. ಸೊ ಪ್ರೈಸಿಂಗ್ ಏನು ಹೇಳ್ತಾರೆ ಸರ್? ಇದು ತುಂಬಾ ರೀಸನಬಲ್ ಇದೆ, 11,75,000 ಇದೆ. ಆನ್ ಟೇಬಲ್ ಬಂದು ಸಪೋರ್ಟ್ ಮಾಡಲಿ, ಒಂದು 11,25,000 ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ. 11,25,000 ಸ್ವಲ್ಪ ಸ್ಟ್ರೈಟ್ಲಿ ಆಗ್ಬೋದು. ಹೌದು ಸರ್. ಓಕೆ, ಇನ್ನೊಂದು ವೆಹಿಕಲ್ ಕೂಡ ಇದೆ. ಇದು ನಿಮಗೆ 2016 ಮಾಡಲು W8 ವೇರಿಯಂಟ್ ಅಲ್ಲಿ XUV 500 ಸೆಕೆಂಡ್ ಓನರ್, ಒಂದು 80 to 85,000 ಕಿಲೋಮೀಟರ್ ಡ್ರಿವನ್ ಆಗಿರೋ ವೆಹಿಕಲ್. ತುಂಬಾ ಚೆನ್ನಾಗಿದೆ. ಒಂದು W8 ವೇರಿಯಂಟ್ ಅಲ್ಲಿ ಯಾರಾದ್ರೂ XUV ನೋಡ್ತಿದ್ರೆ ಈ ವೆಹಿಕಲ್ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಇದೆ ವೆಹಿಕಲ್, ಜಾಸ್ತಿ ಡಿಲೇ ಮಾಡೋದು ಬೇಡ, ತುಂಬಾ ಒಳ್ಳೆ ಡೀಲ್ ತಗೊಂಡ್ಬಂದಿದ್ದೀನಿ. ಸೊ ಇದ್ರ ಪ್ರೈಸ್ ನಿಮ್ಗೆ ಹೇಳ್ಬೇಕಂದ್ರೆ ಜಸ್ಟ್ 8,75,000, ಒಂದು 8,40,000 ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಪ್ರವೀಣ್ ಇದು. ಓಕೆ, 8,40,000, 8,40,000 ಸ್ವಲ್ಪ ಸ್ಟ್ರೈಟ್ಲಿ ಆಗಿ. ಖಂಡಿತ ಯಾಕಂದ್ರೆ ತುಂಬಾ ಜನ ವಿಡಿಯೋದಲ್ಲಿ ಕಮೆಂಟ್ಸ್ ಮಾಡ್ತಾ ಇರ್ತೀರಾ, ಇಷ್ಟು ಕಮ್ಮಿಗಿದೆ ಅಷ್ಟು ಕಮ್ಮಿಗಿದೆ. ಬಟ್ ದಯವಿಟ್ಟು ಮುಂದೆ ಬಂದು ನಿಮ್ಗೆ ಗಾಡಿ ಕಂಡೀಷನ್ಸ್ ನೋಡಿ, ಕಂಡೀಷನ್ಸ್ ಇಂಪಾರ್ಟೆಂಟ್. ಕಮ್ಮಿ ತುಂಬಾ ಕಡೆ ಸಿಗುತ್ತೆ, ಯಾಕಂದ್ರೆ ದುಡ್ಡು ಹಾಕಿರ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗಿರ್ಬೇಕು. ಆದಷ್ಟು ಬೇಗ ಬನ್ನಿ, ಒಂದು ಒಳ್ಳೆ ಪ್ರೈಸ್ಗೆ XUV 500 ಕ್ಲೋಸ್ ಮಾಡ್ಕೊಡ್ತೀನಿ. ಸರ್, ಲೋ ಬಜೆಟ್ ಒಂದು i20 ನೋಡೋರಿಗೆ ಒಂದು ವೆಹಿಕಲ್ ಕೂಡ ತರಿಸಿದ್ದೀರಾ? ಹೌದು, ಖಂಡಿತ. ಯಾಕಂದ್ರೆ ಎಲ್ಲಾ ಬಜೆಟ್ ಅಲ್ಲಿ ನಮ್ಮ ಕಾಸ್ಟ್ ಮಂಡಿಯಲ್ಲಿ ಅವೈಲೇಬಲ್ ಇದೆ. ಇದ್ರ ಡೀಟೇಲ್ಸ್ ಹೇಳ್ಬೇಕಾದ್ರೆ 2013 14 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್, ಅದು ಸ್ಪೋರ್ಟ್ಸ್ ವೇರಿಯಂಟ್ ಅಲ್ಲಿ ಸಿಂಗಲ್ ಓನರ್ ವೆಹಿಕಲ್ ಬಂದಿದೆ ನಮ್ಮ ವ್ಯೂವರ್ಸಿಗೆ. ತುಂಬಾ ಚೆನ್ನಾಗಿದೆ, ವೈಟ್ ಕಲರ್ ಅಲ್ಲಿ ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಅಂತ ಹೇಳ್ಬೋದು. ಅಲೋ ವೀಲ್ಸ್ ಎಲ್ಲ ಬರುತ್ತೆ, ಬ್ಯಾಕ್ ವಿಫರ್ ಎಲ್ಲ ನಿಮಗೆ ಡಿಫಾಗರ್ಸ್ ಎಲ್ಲ ಸಮೇತ ಬರೋ ವೆಹಿಕಲ್. ಯಾರಾದ್ರೂ ಒಂದು i20 ಕಮ್ಮಿ ಬಜೆಟ್ ಅಲ್ಲಿ ನೋಡ್ತಿದ್ರೆ ಈ ವೆಹಿಕಲ್ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಪ್ರವೀಣ್. ಓಕೆ, ಗಾಡಿ ಕೂಡ ನೋಡ್ಬೋದು, ಎಷ್ಟು ಕ್ಲೀನ್ ಆಗಿ ಕೂಡ ಮೇಂಟೈನ್ ಮಾಡಿದೆ. ಶೋರೂಮ್ ಇಂದ ಡೈರೆಕ್ಟ್ ಆಗಿ ಬಂದಂಗಿದೆ ಗಾಡಿ ಕೂಡ, ಎಷ್ಟು ಕ್ಲೀನ್ ಆಗಿ. ಈ ಮಾಡಲ್ ವೆಹಿಕಲ್ ಇಷ್ಟು ಚೆನ್ನಾಗಿ ಇಕ್ಕಿರೋದು ತುಂಬಾ ರೇರ್ ಅಂತ ಹೇಳ್ಬೋದು. ಇದ್ರ ಫೈನಲ್ ಪ್ರೈಸ್ ಹೇಳ್ಕೊಡ್ತೀನಿ, ಒಂದು 3,50,000 ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ. ಸರ್, ಇದಕ್ಕೆ ಲೋನ್ ಅಂತ ನೋಡಿದ್ರೆ ಸರ್, ಇದಕ್ಕೆ ಲೋನ್ ಬೇಕಾದ್ರೆ ಆಗುತ್ತೆ ಪ್ರವೀಣ್ ಅವರು. ಆರಾಮಾಗಿ 1.5 ಲಕ್ಷ 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ, ರಿಮೈನಿಂಗ್ ಲೋನ್ ಮಾಡ್ಕೊಡ್ತೀನಿ. ಓಕೆ, 1 ಲಕ್ಷ 1.5 ಲಕ್ಷ ಆರಾಮಾಗಿ ಡೌನ್ ಪೇಮೆಂಟ್ ಮಾಡಿದ್ರೆ ಸ್ಪೋರ್ಟ್ಸ್ ವೇರಿಯಂಟ್ ಪ್ರವೀಣ್. ಓಕೆ, ಲೋ ಬಜೆಟ್ ಸ್ವಿಫ್ಟ್ ಡಿಸೈರ್ ಕೂಡ ತರಿಸಿ. ಹೌದು ಕೂಡ, ಸ್ವಿಫ್ಟ್ ಡಿಸೈರ್ ಯಾರಾದರೂ ನೋಡ್ತಿದ್ರೆ ಈ ವೆಹಿಕಲ್ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಪ್ರವೀಣ್. ಇದು ಡೀಟೇಲ್ಸ್ ನಿಮ್ಗೆ ಹೇಳ್ಬೇಕಂದ್ರೆ 2012 ಮಾಡಲು, ಸಿಂಗಲ್ ಓನರ್, ಪೆಟ್ರೋಲ್ ಅಲ್ಲಿ ಆಗಿರುತ್ತೆ ವೆಹಿಕಲ್. ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ. ಸಿಂಗಲ್ ಓನರ್ ಅಲ್ಲಿ ಡಿಸೈರ್ ತಗೊಂಡಿದ್ದೀನಿ ಪ್ರವೀಣ್ ಇದು. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಆಫ್ಟೋ ಮಾರ್ಕೆಟ್, ನಿಮ್ಗೆ 100 ಸಿಸ್ಟಮ್ ಸಮೇತ ಇದೆ. ಯಾರಾದ್ರೂ ಒಂದು ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಸ್ವಿಫ್ಟ್ ಡಿಸೈರ್ ನೋಡ್ತಿದ್ರೆ ಈ ವೆಹಿಕಲ್ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಪ್ರವೀಣ್ ಇದು. ಓಕೆ, ಏನ್ ಹೇಳ್ತೀವಿ ಸರ್ ಕೋಟಿಂಗ್ ಪ್ರೈಸ್? ಇದು ನಿಮಗೆ ಕೋಟಿಂಗ್ ಪ್ರೈಸ್ ನಿಮಗೆ 3,75,000 ಇದೆ. ಒಂದು 3.5 ಲಕ್ಷಕ್ಕೆ 3,50,000 ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಪ್ರವೀಣ್. ಓಕೆ, 3.5 ಲಕ್ಷಕ್ಕೆ ಲೋನ್ ನೋಡೋರಿಗೆ ಸರ್ ಇದಕ್ಕೆ ಲೋನ್ ಆಗಲ್ಲ. ಯಾಕಂದ್ರೆ 12 ಮಾಡಲು ಪ್ರೈವೇಟ್ ಅಲ್ಲಿ ಬೇಕಾದ್ರೆ ಟ್ರೈ ಮಾಡ್ಕೊಡ್ತೀನಿ. ಯಾಕಂದ್ರೆ 12 ಮಾಡಲ್ ಬ್ಯಾಂಕ್ ಲೋನ್ ಆಗಲ್ಲ, ಪ್ರೈವೇಟ್ ಅಲ್ಲಿ ಬೇಕಾದ್ರೆ ಟ್ರೈ ಮಾಡ್ಕೊಡ್ತೀನಿ ಪ್ರವೀಣ್. ಓಕೆ, ಸೊ ಪ್ರೈವೇಟ್ ಫೈನಾನ್ಸ್ ಎಷ್ಟಾಗಬಹುದು ಸರ್ ಫಂಡಿಂಗ್ ಅಂತ? ಆರಾಮಾಗಿ ನೀವು ಒಂದು 2 ಲಕ್ಷವರೆಗೂ ಟ್ರೈ ಮಾಡ್ಕೊಡ್ತೀನಿ ಇಲ್ಲಿ. ಓಕೆ, ಮಿಕ್ಕಿ ಡೌನ್ ಪೇಮೆಂಟ್ ಮಾಡಿ ಡೆಲಿವರಿ ಕೊಡ್ತೀನಿ. ಖಂಡಿತ ಸರ್. ಹಾಗೆ ಆಪಲ್ ಕಟಲ್ ಶಿಫ್ಟ್ ಕೂಡ ತರಿಸಿದ್ದೀರಾ? ಖಂಡಿತ ಸರ್, ಯಾಕಂದ್ರೆ ಕಾಸ್ಟ್ ಪಾಯಿಂಟ್ ಅಲ್ಲಿ ಎಲ್ಲ ವೆಹಿಕಲ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಇದ್ರ ಡೀಟೇಲ್ಸ್ ನಿಮ್ಗೆ ಹೇಳ್ಬೇಕಂದ್ರೆ 2020 ಮಾಡಲ್ ಆಗಿರುತ್ತೆ, ಒಂದು 50,000 ಕಿಲೋಮೀಟರ್ ಓಡಿರೋದು, ಒಂದು ಬ್ರ್ಯಾಂಡ್ ನ್ಯೂ ಕಂಡೀಷನ್, ಪೆಟ್ರೋಲ್ ವೆಹಿಕಲ್. ತುಂಬಾ ಚೆನ್ನಾಗಿದೆ, ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಬಂದಿರೋದು ಇದು. ಯಾಕಂದ್ರೆ ಇದ್ರ ಈ ತರ ಮಾಡಲ್ ವೆಹಿಕಲ್ ಸಿಗೋದು ತುಂಬಾ ರೇರ್. ಯಾಕಂದ್ರೆ ಮಾಡಲ್ ಇರೋ ವೆಹಿಕಲ್ಸ್ ಜಾಸ್ತಿ ದಿನ ಇರಲ್ಲ. ಆದಷ್ಟು ಬೇಗ ಬನ್ನಿ, ಒಂದು ಒಳ್ಳೆ ಪ್ರೈಸ್ ಕ್ಲೋಸ್ ಮಾಡ್ಕೊಡ್ತೀನಿ ಪ್ರವೀಣ್ ಇದು. ನೋಡಬಹುದು, ಗಾಡಿ ಕೂಡ ಎಷ್ಟು ಕ್ಲೀನ್ ಆಗಿ ಕೂಡ ಮೇಂಟೈನ್ ಮಾಡಿ. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ಆಫ್ಟರ್ ಮಾರ್ಕೆಟ್, ಲೆದರ್ ಸೀಟ್, ಆಂಡ್ರಾಯ್ಡ್ ಸಿಸ್ಟಮ್ ತುಂಬಾ ಖರ್ಚು ಮಾಡಿದ್ದಾರೆ. ವಿತ್ ಬ್ರ್ಯಾಂಡ್ ನ್ಯೂ ಟೈರ್, ಇನ್ಶೂರೆನ್ಸ್ ಫ್ರೆಶ್ 1 ಇಯರ್ ಎಲ್ಲ ಇದೆ. ಯಾರಾದ್ರೂ ಒಂದು ಸ್ವಿಫ್ಟ್ ಕಮ್ಮಿ ಜಾಸ್ತಿ ಮಾಡಲ್ ವೆಹಿಕಲ್ ಒಂದು ಕಮ್ಮಿ ಬಜೆಟ್ ಅಲ್ಲಿ ನೋಡ್ತಿದ್ರೆ ಈ ವೆಹಿಕಲ್ ಒಂದು ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಓಕೆ, ನೋಡ್ಬೋದು ಎಷ್ಟು ಕ್ಲೀನ್ ಆಗಿ ಕೂಡ ಮೇಂಟೈನ್ ಮಾಡಿದೆ ಅದು ಕೂಡ. ಸೊ ಅದು ಕೂಡ 8234 ಒಳ್ಳೆ ನಂಬರ್ ಸಮೇತ ಇರೋ ವೆಹಿಕಲ್, ಅದು ಕೂಡ ಬೆಂಗಳೂರು ಲೋಕಲ್ ಪಾಸಿಂಗು. ಸರ್, ಬೆಸ್ಟ್ ಡೀಲ್ ಅಲ್ಲಿ ಏನಾಗಬಹುದು ಸರ್? ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ವೆಹಿಕಲ್ ಇದೆ ಅಂತ ಹೇಳ್ಬೋದು ಪ್ರವೀಣ್ ಇದು. ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ, ಒಂದು 5,90,000 ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಪ್ರವೀಣ್ ಇದು. ಓಕೆ, ಲೋನ್ ಆಪ್ಷನ್ ನೋಡ್ರಿ ಸರ್. ಲೋನ್ ಇದಕ್ಕೆ ಜಸ್ಟ್ ಒಂದು 1.5 ಲಕ್ಷ 1 ಲಕ್ಷ ಎಷ್ಟಾದ್ರೂ ಡೌನ್ ಪೇಮೆಂಟ್ ಮಾಡಲಿ, ರಿಮೈನಿಂಗ್ ಲೋನ್ ಮಾಡ್ಕೊಡ್ತೀನಿ. 80 to 90% ಚಾಲೆಂಜ್ ಲೋನ್ ಮಾಡ್ಕೊಡ್ತೀನಿ ನಾನು. ಓಕೆ, 80 to 90% ಚಾಲೆಂಜ್ ಅಂತ ಹೇಳ್ತಾರೆ, ಅದು ಕೂಡ ಆರಾಮಾಗಿ ಲೋನ್ ಕೂಡ ಆಗ್ಬಿಡುತ್ತೆ. ಕಂಪ್ಲೀಟ್ ಕಸ್ಟಮೈಸ್ ಕೂಡ ಮಾಡಿದ್ದಾರೆ.
ಸೊ ನೀವು ಒಂದು ಮ್ಯಾಗ್ ಹಾಕೊಂಡ್ರೆ ಆರಾಮಾಗಿ ಹೌದು, ಜಸ್ಟ್ ಮ್ಯಾಗ್ ವೀಲ್ ಅಂತ ಕೇಳ್ತಿದ್ದೆ ಆ ವೆಹಿಕಲ್ ಅಲ್ಲಿ, ಅದು ಬಿಟ್ರೆ ಬೇರೆ ಏನು ಖರ್ಚು ಮಾಡಂಗಿಲ್ಲ ಆ ತರ ಇದೆ ವೆಹಿಕಲ್ ಕಂಡೀಷನ್. ಓಕೆ, ಅದು ಕೂಡ ಪಲ್ ವೈಟ್ ಅಲ್ಲಿ ಇದೆ. ಸೊ ಯಾರನ್ನ ನೋಡ್ತಿದ್ರೆ ಇದು ಕೂಡ ಬೆಸ್ಟ್ ಬಜೆಟ್ ಅಲ್ಲಿ VXi ಅಲ್ಲ ಸರ್ ಇದು? ಹೌದು, VXi. ಓಕೆ, ಸೊ ಒಂದು ಈಕೋ ಸ್ಪೋರ್ಟ್ಸ್ ಕೂಡ ಇದೆ, ಹೇಳಿ ಸರ್. ಯಾರಾದ್ರೂ ಒಂದು ಮೈಲೇಜ್ ವೆಹಿಕಲ್, ಒಂದು ಮಾಡಲ್ ವೆಹಿಕಲ್, ಅದು ಡೀಸೆಲ್ ವೆಹಿಕಲ್ ನೋಡ್ತಿದ್ರೆ ಒಂದು ಈಕೋ ಸ್ಪೋರ್ಟ್ಸ್ ಟೈಟಾನಿಯಂ ಪ್ಲೇಸ್ ಈ ವೆಹಿಕಲ್ ಒಂದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. 2016 ಮಾಡಲ್ ಆಗಿರುತ್ತೆ, ಸೆಕೆಂಡ್ ಓನರ್, ಅದು ಕೂಡ ಡೈರೆಕ್ಟ್ ಕಸ್ಟಮರ್ ಅಡ್ವೊಕೇಟ್ ಕಸ್ಟಮರ್ ವೆಹಿಕಲ್ ಬಂದಿದೆ ಇದು. ಯಾಕಂದ್ರೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ತಗೊಂಡ್ಬಂದಿದ್ದೀನಿ. ಈ ವೆಹಿಕಲ್ ಪ್ರೈಸ್ ಆಲ್ಮೋಸ್ಟ್ ತುಂಬಾ ಕಡೆ ಜಾಸ್ತಿ ಇದೆ, ಸೊ ನಮ್ಮ ಕಾಸ್ಟ್ ಪಾಯಿಂಟ್ ಎಲ್ಲ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡ್ಬಂದಿದ್ದೀನಿ. ಟೈಟಾನಿಯಂ ಪ್ಲೇಸ್ ಟಾಪ್ ಇನ್ ಮಾಡಲ್ ಅಂತಾನೆ ಹೇಳ್ಬೋದು ಪ್ರವೀಣ್. ಇದು ಬಟನ್ ಸ್ಟಾರ್ಟ್, ಏರ್ ಬ್ಯಾಗ್, ABS ಅಂತದೆಲ್ಲ ಬರುತ್ತೆ ಪ್ರವೀಣ್ ಇದರಲ್ಲಿ. ಓಕೆ, ರೆಕಾರ್ಡೆಡ್ ಕಿಲೋಮೀಟರ್ ಸಮೇತ ಓಡಿರೋ ವೆಹಿಕಲ್ ನೋಡ್ಬೋದು, ಎಷ್ಟು ಕ್ಲೀನಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ. ಆಫ್ಟರ್ ಮಾರ್ಕೆಟ್ ಸೀಟ್ಸ್ ಎಲ್ಲ ಫಿಟ್ಮೆಂಟ್ ಕೂಡ ಆಗಿದೆ. ಸೊ ಪಲ್ ವೈಟಲ್ಲಿ ಇದು ಕೂಡ ಎಂಡ್ ಕೋಡಲ್ಲಿ ನೋಡ್ತಿದ್ರೆ ಎಂಡ್ ಓವರ್ ಬೇಕಾದ್ರೆ ಎಂಡ್ ಓವರ್ ಇರುತ್ತೆ, ಈಕೋ ಸ್ಪೋರ್ಟ್ಸ್ ಬೇಕಾದ್ರೆ ಈಕೋ ಇರುತ್ತೆ. ಸರ್ ಹೇಳಿ ಸರ್, ಪ್ರೈಸಿಂಗ್ ಏನು? ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ತಗೊಂಡಿದ್ದೀನಿ ಪ್ರವೀಣ್. ಇದು ಒಂಥರ ಪ್ರೈಸ್ ಹೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ಬಿಡ್ತಾರೆ. ಇದು ಫೈನಲ್ ಪ್ರೈಸ್ ನಿಮಗೆ 6 ಲಕ್ಷ ಹೇಳ್ತಾ ಇದೀವಿ. ಒಂದು ಫೈನಲ್ ಪ್ರೈಸ್ ಒಂದು 5.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಪ್ರವೀಣ್. 5.5 ಲಕ್ಷಕ್ಕೆ ಜಸ್ಟ್ 5,50,000 ಇದು ಕೂಡ ನಿಮ್ಗೆ ಲೋನ್ ಆಗ್ಬಿಡುತ್ತೆ. ಜಸ್ಟ್ ಇದಕ್ಕೆ ಒಂದು 1.5 ಲಕ್ಷ 2 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ, ರಿಮೈನಿಂಗ್ ಲೋನ್ ಮಾಡ್ಕೊಡ್ತೀನಿ ಪ್ರವೀಣ್. ಓಕೆ, ವಿತಿನ್ 1 ಗಾಡಿ ಡೆಲಿವರಿ ಕೊಡ್ತೀರಾ? ಖಂಡಿತ. ಓಕೆ, ಸೊ ಈ ವೆಹಿಕಲ್ ಕೂಡ ಇರುತ್ತೆ. ಹಾಗೆ ರೆನಾಲ್ಡ್ ಡಸ್ಟರ್ ಕೂಡ ಇರುತ್ತೆ. ಏನು ಸರ್? ಒಂದು ರೆನಾಲ್ಡ್ ಡಸ್ಟರ್ ಟಾಪ್ ಇನ್ ಮಾಡಲು, ಕಮ್ಮಿ ಲೆಸ್ ಡ್ರಿವನ್ ವೆಹಿಕಲ್ ಅಂತಾನೆ ಹೇಳ್ಬೋದು. 2012 ಮಾಡಲು, ಸಿಂಗಲ್ ಓನರು, ಕೇವಲ 50,000 ಕಿಲೋಮೀಟರ್ ಅಷ್ಟು ಓಡಿಲ್ಲ, 48,000 ನನ್ನ ಪ್ರಕಾರ ಓಡಿದೆ. ಒಂದು ಸಿಂಗಲ್ ಓನರ್ 85 PS ಡಸ್ಟರ್ ಅಂತ ಹೇಳ್ಬೋದು ಪ್ರವೀಣ್. ಓಕೆ, ಸೊ ಇಂಟೀರಿಯರ್ಸ್ ಎಕ್ಸ್ಟೀರಿಯರ್ಸ್ ಅಲ್ಲಿ ನೋಡ್ಬೋದು ಡ್ಯುವೆಲ್ ಟೋನ್ ಬರ್ತಿದೆ. ಆಫ್ಟರ್ ಮಾರ್ಕೆಟ್ ಸೀಟ್ಸ್ ಎಲ್ಲ ಫಿಟ್ಮೆಂಟ್ ಕೂಡ ಆಗಿದೆ. ತುಂಬ ಚೆನ್ನಾಗಿದೆ. ಒರಿಜಿನಲ್ ಪೈಂಟ್ ಅಲ್ಲಿ ಅದು ಕೂಡ ರೀಪೈಂಟೆಡ್ ಏನಿಲ್ಲ. ತುಂಬಾ ಚೆನ್ನಾಗಿ ಈ ತರ ಟೇಸ್ಟ್ ಅಲ್ಲಿ ಡಸ್ಟರ್ ಸಿಗೋದು ತುಂಬಾ ರೇರು. ಸೊ ಇದ್ರ ಫೈನಲ್ ಪ್ರೈಸ್ ಹೇಳ್ಬಿಡ್ತೀನಿ, 4,50,000 ಫೈನಲ್ ಮಾಡ್ಕೊಡ್ತೀನಿ ಪ್ರವೀಣ್ ಇದು. ಓಕೆ, 4,50,000ಗೆ ಒಂದು ರೆನಾಲ್ಡ್ ಡಸ್ಟರ್ 85 ಕೊಡ್ತಾ ಇದ್ದೀರಾ. ಓಕೆ, ಇನ್ನೊಂದು ಶಿಫ್ಟ್ ಶಿಫ್ಟ್ ಮಾಡಲು, ಇದು 2011 ಮಾಡಲು, ಡೀಸೆಲ್ ವೆಹಿಕಲ್ ಆಗಿರುತ್ತೆ, ಸೆಕೆಂಡ್ ಓನರ್, ತುಂಬಾ ಚೆನ್ನಾಗಿದೆ. ಇದು ಪ್ರೈಸ್ ನಿಮ್ಗೆ ಹೇಳ್ಬೇಕಂದ್ರೆ 3,75,000ಗೆ ಫೈನಲ್ ಮಾಡ್ಕೊಡ್ತೀನಿ ಪ್ರವೀಣ್ ಇದು. ಓಕೆ, 3,75,000, ಜಸ್ಟ್ 3,75,000 ಮಾಡ್ಕೊಡ್ತೀನಿ ಪ್ರವೀಣ್. ಓಕೆ, ಶಿಫ್ಟ್ VXi ಅಲ್ಲ ಸರ್? VDI ಡೀಸೆಲ್ ವೆಹಿಕಲ್. ಓಕೆ, ಡೀಸೆಲ್ ವೆಹಿಕಲ್. ಸೊ ರಿಕ್ವೈರ್ಮೆಂಟ್ ಜಾಸ್ತಿ ಇರೋದು, ಪ್ರೈಸಿಂಗ್ ಕಡಿಮೆ ಕೊಡ್ತಾ ಇದ್ದಾರೆ. ರೀಸನಬಲ್ ಪ್ರೈಸ್ ಅಲ್ಲಿ ಮಾಡ್ಕೊಡ್ತಿದ್ದೀನಿ ಪ್ರವೀಣ್ ಇದು. ಸರ್, ಕಾರ್ಸ್ ಪಾಯಿಂಟ್ ಅಲ್ಲಿ ಇಷ್ಟೆಲ್ಲ ವಿಡಿಯೋ ನೋಡಿದ್ರು ಸರ್, ಲೊಕೇಶನ್ ಏನು ನೋಡಿದ್ರು ಸರ್? ಸರ್, ಕಾಸ್ಟ್ ಪಾಯಿಂಟ್ ಅಂದ್ರೆ ನಮ್ಮ ವ್ಯೂವರ್ಸ್ಗೆ ಎಲ್ರಿಗೂ ಗೊತ್ತಿರೋದು ವಿಷಯನೇ. ಸೊ ಲೊಕೇಶನ್ ಒಂದ್ಸಲ ಹೇಳ್ಬಿಡ್ತೀನಿ. BTM ಸೆಕೆಂಡ್ ಸ್ಟೇಜ್ ಅಲ್ಲಿ ಬರುತ್ತೆ, ಅದು ಲೇಕ್ ರೋಡ್ ಅಲ್ಲಿ ಬರುತ್ತೆ. ಯಾರಾಗಾದ್ರೂ ಲೊಕೇಶನ್ ಕನ್ಫ್ಯೂಸ್ ಆಗ್ತಿದ್ರೆ ದಯಮಾಡಿ ನಂಗೆ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳ್ಸಿ ಕೇಳಿ. ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಹಾಕಿರ್ತೀರ ಲೊಕೇಶನ್, ಇಮಿಡಿಯೇಟ್ ಕಾಸ್ಟ್ ಪಾಯಿಂಟ್ BTM ಅಲ್ಲಿ ನೀವು ಲೊಕೇಟ್ ಆಗ್ಬಿಡ್ತೀರಾ. ಓಕೆ, ನೋಡ್ಬೋದು ಮೇನ್ ರೋಡಲ್ಲೇ. ಸೊ ಬ್ಯಾಕ್ ಸೈಡ್ ಇರೋದು ನಿಮ್ಗೆ ಕಂಪ್ಲೀಟಾಗಿ ನೋಡ್ಬೋದು. ಇಷ್ಟೆಲ್ಲ ಸ್ಟಾಕ್ಸ್ ಇದೆ. ಸೊ ಪ್ರೆಸೆಂಟ್ ಸ್ಟಾಕ್ ಎಷ್ಟಿದೆ ಸರ್? ಸರ್, ಪ್ರೆಸೆಂಟ್ ಸ್ಟಾಕು? ಸರ್, ಪ್ರೆಸೆಂಟ್ ಸ್ಟಾಕ್ಸ್ ಒಂದು 30+ ಕಲೆಕ್ಷನ್ಸ್ ಇದೆ ನಮ್ಮ ಹತ್ರ. ಎಲ್ಲ ತರ ವೆಹಿಕಲ್ಸ್ ಇದೆ. ಒಂದು 2 lakh ಇಂದ ಹಿಡಿದು ನಿಮಗೆ 20 lakhs ವರೆಗೂ ಅವೈಲೇಬಲ್ ಇದೆ. ಲೋನ್ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಅಪ್ ಟು 80 to 90% ಲೋನ್ ಆಪ್ಷನ್ಸ್ ಇದೆ. ಕಂಪ್ಲೀಟ್ XUV ಸೆಗ್ಮೆಂಟ್ಸ್ ಅಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಎಲ್ಲ ಕಲರ್ ಆಪ್ಷನ್ಸ್ ಇದೆ. ಸಿಂಗಲ್ ಓನರ್ ವೆಹಿಕಲ್ಸ್ ಇರೋದು, ಒಂದು ಟಾಪ್ ಎಂಡ್ ಮಾಡಲ್ ಇಂದ ಇದೆ, ಬೇಸಿಕ್ ಮಾಡಲ್, ಎಲ್ಲ ತರ ವೇರಿಯಂಟ್ಸ್ ಎಲ್ಲ ಅವೈಲೇಬಲ್ ಇದೆ. ಆದಷ್ಟು ಬೇಗ ಬನ್ನಿ. ಈ ಡೀಲ್ ನ ಜಾಸ್ತಿ ದಿನ ಡಿಲೇ ಮಾಡ್ಕೊಂಬೇಡಿ. ಒಂದು ಒಳ್ಳೆ ಪ್ರೈಸ್ ಅಲ್ಲಿ ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಸೊ ಇಷ್ಟೆಲ್ಲ ತೋರಿಸಿದಾಯ್ತು. ಸೊ ಇದಾಗಿತ್ತು ವಿಡಿಯೋ. ಕಾರ್ಸ್ ಪಾಯಿಂಟ್ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ತಿಳಿಸ್ಕೊಡಿದ್ದಾರೆ ವಸೀಂ ಭಾಯಿ. ಸೊ ಥ್ಯಾಂಕ್ ಯು. ಅಪ್ಡೇಟ್ಸ್ ಕೊಡೋಣ ಸರ್.